ಅಲ್ಲ ಅಮ್ಮ, ಅದು ಮೀನಾನೇ ಹೇಳಿ ಕಳ್ಸಿರ್ತಾಳೆ. ಅವ್ರು ಬರ್ಬೇಕಾದ್ರೆ ನೀನು ಕರೆಕ್ಟಾಗಿ ಬಾ, ಅವಮಾನ ಮಾಡೋದಕ್ಕೆ ಸರಿಯಾಗಿರುತ್ತೆ ಅಮ್ಮಣ್ಣಿ ಅಂತ. ಅಲ್ಲಮ್ಮ, ಅದು ಶಾಂತಿ, ಇಷ್ಟು ಜನಗಳ ಮುಂದೆ ಅವಮಾನ ಮಾಡಿಸ್ಕೋಬೇಡ, ಸುಮ್ಮನೆ ಬಿಡು. ಅಯ್ಯೋ, ನಾನೇಕ್ರಿ ಸುಮ್ನಿರ್ಬೇಕು? ಬೇಡ ಬೇಡ ಅಂತ ಸೊಳ್ಳೆ ಬತ್ತಿ ಹಚ್ಚಿದ್ರು ಕದ್ದು ಮುಚ್ಚಿ ಬರುತ್ತಲ್ಲ ಸೊಳ್ಳೆಗಳು, ಆತರ ಇವ್ರ ಮನೆಗೆ ಬರ್ತಾರ ಇದ್ರೆ ಅಪ್ಪ, ಯಾಕಪ್ಪ ಅಮ್ಮ ಹೊಡೆಯ ಹೋಗ್ತಾ ಇದ್ದೀರಾ? ನೋಡು ನೋಡು ಹೇಗೆ ಮಾತಾಡ್ತಾಳೆ ಅಂತ. ಒಳ್ಳೆ ಶೂಪುಡಿಕೆ ಯಾಕೆ ಮಾತಾಡ್ತಾಳದು? ಅವ್ರು ಮಾತಾಡಿದ್ರಲ್ಲಿ ಏನ್ ತಪ್ಪಿಲ್ಲ ಬಿಡಿ. ದೊಡ್ಡ ಮನುಷ್ಯ ಮನೆಗೆ ಬಂದಾಗ ಇವ್ರು ಯಾಕೆ ಬರ್ಬೇಕು? ಅಪ್ಪ, ನೋಡಿ ಬೆಳಗ್ಗೆ ನಿಂತಿದೆಯಾ, ಅದು ಕಾಮನ್ ಸೆನ್ಸ್ ಇಲ್ಲ ನಿನಗೆ. ಹೊಟ್ಟೆಗೆ ಏನೋ ತಿಂತೀರ ನೀವೆಲ್ಲ. ಹೊತ್ತಾಗ ಕಣ್ಣೀರು ಓಡ್ಸಕ್ಕೆ, ಸತ್ತಾಗ ಕಣ್ಣೀರು ಸುರ್ಸಕ್ಕೆ 4 ಒಳ್ಳೆ ಜನ ಸಂಪಾದನೆ ಮಾಡ್ರು ಅವಿವೇಕಿಗಳು. ಏನು ಹಣದ ದೆವ್ವ ಹಿಡಿದು ಬಿಟ್ಟಿದ್ಯೋ ನಿಮ್ಮಿಬ್ಬರಿಗೂ. ನೋಡ್ರಯ್ಯ, ನೋಡ್ರು ಪಾಪಿಗಳ, ಹಣ ಅನ್ನೋದು ಜ್ವರದ ಥರ ಕಣೋ, ಬರುತ್ತೆ ಹೋಗುತ್ತೆ. ಇವತ್ತಿದ್ದು ನಾಳೆ ತನ್ನ ಪಾಡಕ್ಕೆ ತಾನು ಹೊರಟೋಗುವಂಥ ಹಣಕ್ಕೋಸ್ಕರ ಮನುಷ್ಯರನ್ನ ಕೇವಲವಾಗಿ ನೋಡಬಾರ್ದು ಕಣ್ರು. ಮೀನನ್ನ ಗೋಳಾಡಿಸಿ ಸಾಲದು ಅಂತ ಈಗ ಪಾಪ ಅವ್ರ ಮನೆಯವ್ರನ್ನ ಗೋಳಾಡಿಸ್ತಿರಲ್ವ ನೀವು? ಇದು ಸರಿನೇನೆ? ಅನ್ನಿ, ಅದೇನೇನಂತಿರೋ ಅನ್ನಿ, ಹೊಡೆದ್ಬಿಡಿ. ಅಮ್ಮ ಕುಸುಮಮ್ಮ, ಇದನ್ನೆಲ್ಲ ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ಕೊಂಡು ಅಕ್ಕಪಕ್ಕದವ್ರಿಗೆಲ್ಲ ತೋರಿಸಿ ಖುಷಿ ಪಡಿ. ಅಮ್ಮ ಪ್ಲೀಸ್ ಅಮ್ಮ, ನೀನು ಇಲ್ಲಿಂದ ಹೊರಟ್ಬಿಡು. ಬೇವಿನ ಸಪ್ಪಲ್ ಹೊಡೆದು ದೆವ್ವ ಬಿಡಿಸ್ಬೋದು, ಆದ್ರೆ ನಿಮಗೆ ಯಾವ್ದಾದ್ರು ಹೊಡೆದು ಈ ಕೆಟ್ಟ ಬುದ್ಧಿ ಬಿಡಿಸಕ್ಕಾಗಲ್ವಲ್ಲಪ್ಪ. ಹಣ 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 ಹಣ, ಯಾವಾಗ್ಲೂ ದುಡ್ಡುಗೋಸ್ಕರ ಸಾಯ್ತಿರಲ್ಲಪ್ಪ. ಅವಿವೇಕಿಗಳ, ನೀವು ಯೋಗ್ಯತೆಗಿಷ್ಟು ಬೆಂಕಿ ಹಾಕ. ಸೂಪರ್ ಆಗಿದೆ ಕಣೆ ನೀನು ಹೇಳ್ತಾ ಇರೋದು. ಈಗ ನಿಮ್ಮ ತಂದೆ ಬಂದು ನೀನು ಕುಂಕುಮ ಕೊಟ್ಟು ಹೋಗಬೇಕು ಅಂತ ಹೇಳ್ತಾ ಇದೆಯಾ? ನನಗೆ ಬರೀ ಆ ಮೀನಾಯಿಂದ ಮಾತ್ರ ತೊಂದರೆ ಅಂತ ಅನ್ಕೊಂಡಿದ್ದೆ ಕಣೆ. ಆದರೆ ಈಗ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾಳಲ್ಲ ಆ ಶ್ರುತಿ, ಅವಳಿಂದನೂ ತೊಂದರೆ ಆಗ್ತಿದೆ. ಅವರಮ್ಮ ಬಂದು ಮನೆಗೆ ಕುಂಕುಮ ಕೊಟ್ಟು ಹೋಗ್ತಿದ್ದಾಗೆ ನಮ್ಮತ್ತೆ ನಿಮ್ಮಪ್ಪನ ಕರ್ಸು ಅಂತ ಕೂತಿದ್ದಾರೆ. ಈಗೇನು, ನಿಮ್ಮ ಮನೆಯವ್ರು ಯಾರಾದರೂ ಬಂದು ನೀನು ಕುಂಕುಮ ಕೊಡಬೇಕು ಅಷ್ಟೇ ತಾನೆ? ಊರಲ್ಲಿರೋ ನಿಮ್ಮ ಅಮ್ಮನ ಕರ್ಸಿದ್ರೆ ಆಯಿತು. ಮೀನವ್ರಮ್ಮ ಒಂದು ತಟ್ಟೆ ತಂದಿದ್ದಕ್ಕೇನೆ ಅವ್ರಿಗೆ ಅವಮಾನ ಮಾಡಿ ಮನೆಯಿಂದ ಆಚೆ ಕಳಿಸಿದ್ರು. ಇನ್ನು ನನ್ನ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಗೊತ್ತಾದ್ರೆ ಅಷ್ಟೇ ಕಣೆ ನನ್ನ ಕತೆ. ನನ್ನ ಗ್ಯಾರಂಟಿ ಮನೆಯಿಂದ ಓಡಿಸ್ಬಿಡ್ತಾರೆ. ಅದು ನಿಜಾನೇ. ಶ್ರುತಿ ಅವ್ರ ಅಮ್ಮ ಇಲ್ಲೇ ಇದ್ಕೊಂಡು 1/4 kg ಬಂಗಾರ ಕೊಟ್ಟಿರುವಾಗ ಇನ್ನು ನಿಮ್ಮಪ್ಪ ಮಲೇಷ್ಯಾದಲ್ಲಿದ್ದಾರೆ, ಲಾರಿಯಲ್ಲಿ ಬೆಳ್ಳಿ ಬಂಗಾರ ಎಲ್ಲ ತಂದ್ಕೊಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ ಏನು ಮಾಡಬೇಕು ಅನ್ಕೊಂಡಿದ್ಯಾ? ಅದು ಗೊತ್ತಾಗ್ದೇನೆ ಕಣೆ ನಾನು ನಿನ್ನ ಹತ್ರ ಐಡಿಯಾ ಕೇಳೋದಕ್ಕೆ ಬಂದಿರೋದು. ಲೈ, ನಾನೇನು ಐಡಿಯಾ ಕೊಡೋಕ್ಕಾಗುತ್ತೆ? ಅಯ್ಯೋ ಪೂಜಾ, ನನ್ನ ತಲೆ ಓಡ್ತಿಲ್ಲ ಕಣೆ, ಬ್ಲ್ಯಾಂಕ್ ಆಗ್ಬಿಟ್ಟಿದೆ. ನೀನು ಬುದ್ಧಿವಂತೆ ತಾನೆ, ನನಗೇನಾದರೂ ಒಂದು ಐಡಿಯಾ ಕೊಡು ಪ್ಲೀಸ್. ಏನಾದರೂ ಐಡಿಯಾ ಬಂತಾ? ಹಾಂ,
ಆದರೆ ಇನ್ಮೇಲೆ ನೀನು ಈ ಮಲೇಷ್ಯಾ ಬಿಸ್ನೆಸ್ಸು ಅಂತೆಲ್ಲ ಸುಳ್ಳು ಹೇಳೋದನ್ನ ಚೂರು ಕಮ್ಮಿ ಮಾಡ್ಕೋಬೇಕು. ಸರಿ, ಇದಕ್ಕೊಂದು ಐಡಿಯಾ ಇದೆ. ಏನದು? ಮಲೇಷ್ಯಾದಿಂದ ಯಾರಾದರೂ ಇಲ್ಲಿ ಇಳಿಲೇಬೇಕು ಕಣೆ. ತೆಗ್ದು ಈ ಬಿಸಿ ಕಾಫಿ ಮುಖ ಕೆರ್ಚ್ಬಿಡ್ತೀನಿ ನೋಡು. ಏಯ್, ನನಗೆ ಯಾರೇ ಇದ್ದಾರೆ ಮಲೇಷ್ಯಾದಲ್ಲಿ? ನಾನು ಯಾರನ್ನು ಕರ್ಸ್ಲಿ? ಸರಿ ಸರಿ ಆಯಿತು, ಕೂಲ್ ಸಮಾಧಾನ. ಒಂದು ಕೆಲಸ ಮಾಡೋಣ, ನಾನು ನಿನ್ನ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಬ್ಬರನ್ನ ಮೀಟ್ ಮಾಡಿಸ್ತೀನಿ. ಅವ್ರನ್ನ ನೋಡಿದ್ಮೇಲೆ ಅವರು ನಿನಗೆ ಅಪ್ಪ ಆಗಬೇಕಾ ಮಾವ ಆಗಬೇಕಾ ಅಂತ ನೀನೇ ಡಿಸೈಡ್ ಮಾಡ್ಕೊ. ಲೇ, ಏನೇ ಹೇಳ್ತಿದ್ಯಾ ನೀನು? ನನಗೆ ಅಪ್ಪ ಮಾವ ಅಂತ ಯಾರು ಇಲ್ಲ ಕಣೆ. ನೀನು ಹೇಳಿರೋ ಕಥೆನಲ್ಲಿ ಇದ್ದಾರೆ ತಾನೆ, ಅವ್ರಿಗೆ ಜೀವ ತುಂಬಿದ್ರಾಯ್ತು. ಲೇ ಪೂಜಾ, ಏನೇ ನೀನು? ಎಸ್, ಇದು ನೀನು ಹೇಳಿರೋ ಕತೆಗೆ ಪಾರ್ಟ್ 2. ಹಾಗಾದ್ರೆ ಈಗ ಯಾರನ್ನೇ ಇಳಿಸೋದು? ಅವ್ರನ್ನ ಮೀಟ್ ಮಾಡೋಕ್ಕೆ ಕಣೆ ಹೋಗ್ತಾ ಇರೋದು. ನೀನು ಕ್ರಿಯೇಟ್ ಮಾಡಿರೋ ಪಾತ್ರಕ್ಕೆ ಪಕ್ಕಾ ಸೂಟ್ ಆಗ್ತಾರೆ. ನೀನೇ ಅಲ್ಲಿಗೆ ಬಂದು ನೋಡು. ಲೇ ಪೂಜಾ, ಇಲ್ಲಿ ಯಾವ ಆರ್ಟಿಸ್ಟ್ ಇರ್ತಾರೆ? ಲೇ, ಈ ಮನೆನೇ ಒಂದು ದೊಡ್ಡ ಡ್ರಾಮಾ ಕಂಪ್ನಿ. ಬಾ ತೋರಿಸ್ತೀನಿ. ಮಂಜಣ್ಣ, ಸಮರದೋಳ್ ಆರ್ಜಿಸಿದ ನಿನ್ನ ವಿಜಯಗಳ ಪರ್ಪ. ಬಾರಿ ಪ್ರಿಯೆ ಬಾ ಮೋಹಿನಿ, ಪ್ರಿಯತಮೇ ಸಿಂಗಾರ ದೊಡೆದ ಬಾರನೆ. ಬಾರ ಪ್ರಿಯ ಬಾ ಮೋಹಿನಿ, ಸಿಂಗಾರ ದೊಡೆಬೆದೆವಳೆ. ಬಾರಿ ಪ್ರಿಯ ಬಾರಿ ಮೋಹಿನಿ. ಆಹಾ, ಏನಿ ಶೋಭನ ಯೌವನ ಮಾವನ ಮಗಳ ಆಕ್ರಂದನ. ಅಯ್ಯೋ ಮಂಜಣ್ಣ. ನಾನು ಅಯ್ಯೋ ಮಂಜಾಣ ಅಲ್ಲ, ಮೇಕೆ ಮಂಜಾಣ. ಹಾಗೆ ಕರಿಬೇಕಾ? ಮತ್ತ ಮುಂಗಾರು ಮಳೆ ಗಣೇಶ, ದುನಿಯಾ ಬಿಜಿ, ಲೂಸ್ ಬಾದ ಯೋಗಿಸ, ರಂಗಾಗ ರಗಣ್ಣ, ಮಂಡೆ ರಮೇಶಣ್ಣ. ಹಂಗೆ ನಾನು ಮೇಕೆ ಮಂಜಣ್ಣ. ಬ್ರ್ಯಾಂಡ್ ಬಿಟ್ಕೊಡ್ಬೋದಮ್ಮ, ಬ್ರೀಡ್ ಬಿಟ್ಕೊಡಕ್ಕಾಗುತ್ತಾ? ಅವತ್ತು ನಿಮ್ ಫ್ಲಾಟ್ ಅಲ್ಲಿ ನಂಗೆ ಆಕ್ಟಿಂಗ್ ಮಾಡಕ್ ಅವಕಾಶ ಕೊಟ್ಟಿಲ್ಲಮ್ಮ. ಅವತ್ತಿಂದ ಎಲ್ರು ನನ್ನ ಆಕ್ಟಿಂಗ್ ಫ್ಲಾಟ್ ಆಗ್ಬಿಟ್ಟವ್ರೆ. ಸ್ಟಾರ್ ಸುವರ್ಣದವ್ರು ಧಾರಾವಾಹಿ ಆಕ್ಟಿಂಗ್ ಮಾಡಕ್ಕೆ ಕರಿತವ್ರೆ. ಡೇಟ್ ಕೊಡೋದು ಮಾತ್ರ ಬಾಕಿ ಅಷ್ಟೇ. ಈಗ ನಾವು ಕೊಡಕ್ ಬಂದಿದೀವಲ್ಲ. ಏನು ಡೇಟು? ಯಾವ ಪಿಕ್ಚರ್ ತಾಯಿ? ಯಾವ ಡೈರೆಕ್ಟ್ರು? ಯಾರು ಹೀರೋ? ಏ ಹರಿ, ಆತಳ ವಿತಳ ಸುತಳ ರಸ ತಳ 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 ಮಾತಳ ಪಾತಾಳದಲ್ಲಿದ್ರು ನಾನಿನ್ನ ಬಿಡೋದಿಲ್ಲ, ನಾನಿನ್ನ ಬಿಡೋದಿಲ್ಲ. ಪೂಜಾ, ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ವಲ್ಪ ತಡೀತಿ ಅವ್ರನ್ನ. ಅಣ್ಣ, ಇವಳು ನನ್ನ ಫ್ರೆಂಡ್ ರೋಹಿಣಿ ಅಂತ. ಇವಳು ಮಾವನ್ ಕ್ಯಾರೆಕ್ಟರ್ ಮಾಡ್ಬೇಕು. ಯಾವುದೀ ನಾರಿಮಣಿ ಚಿತ್ರರಂಗಕ್ಕೆ ಹೊಸ ಬಳೆ? ಅಪ್ಪ ತಂದೆ, ಬಳೆ ಹೂವು ಅಕ್ಷತೆ ಇದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಮೊದಲು ನನ್ನ ಮಾತು ಕೇಳಿ. ನೀವು ಇವ್ರಿಗೆ ಮಲೇಷ್ಯಾದಿಂದ ಬಂದಿರೋ ಮಾವನ್ ಕ್ಯಾರೆಕ್ಟರ್ ಮಾಡ್ಬೇಕು. ನೋ 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 ಪ್ಲಾಟ್ ಪೂಜಾ. ಮನೇಲೇನೋ ನಾಟಕ ಮಾಡ್ಬೇಕು ಅಂದ್ರೆ ಅಲ್ಲೇನೋ ಗೋಲ್ ಮಾಡಿರ್ತದೆ, ನಾನು ಮಾಡಕ್ಕಿಲ್ಲ. ನಾನು ಮೇಕೆ ಮಂಜನ ಮಾತ್ರ ಅಲ್ಲ, ನ್ಯಾಯವಾದಿ ಮಂಜನ. ಈ ಕೆಲಸ ನಾನು ಮಾಡಕ್ಕಿಲ್ಲ. ಹಾಗಾದ್ರೆ ಶಂಕರ್ ಅವ್ರ ಮುಂದಿನ ಸಿನಿಮಾದಲ್ಲಿ ನಿಮಗೆ ಅವಕಾಶ ಇಲ್ಲ ಬಿಡಿ. ಏನಮ್ಮ? ಏನಂದ್ರಮ್ಮ? ಯಾವ ಡೈರೆಕ್ಟ್ರು? ಶಂಕರ್ ಗುರು. ಅವರು ಈಗ ನೆಕ್ಸ್ಟ್ ಇನ್ನೊಂದು ಫಿಲಮ್ಗೆ ಕೈ ಹಾಕಿದ್ದಾರೆ. ಅವ್ರಿಗೆ ಹಿಡನ್ ಟ್ಯಾಲೆಂಟ್ಸ್ ಬೇಕಂತೆ. ಅದಕ್ಕೆ ಇವ್ರ ಮನೆಯಲ್ಲಿ ಹಿಡನ್ ಕ್ಯಾಮ್ರಾ ಇಟ್ಟಿದ್ದಾರೆ. ನೀವು ಮಾಡೋ ಆಕ್ಟಿಂಗ್ ನ ದಿನ ಅದ್ರಲ್ಲಿ ನೋಡ್ತಾರೆ. ಓಕೆ ಆಯ್ತು ಅಂದ್ರೆ ನೀವೇ ಹೀರೋ ಅಪ್ಪ. ಹೀರೋ ಅಪ್ಪನ? ಹೌದು ಮಂಜಣ್ಣ. ಏನೋ ಪಾಪ ಯಾವಾಗ್ಲೂ ಆಕ್ಟಿಂಗು ಅಂತ ಹೇಳ್ತಾ ಇರ್ತೀರಲ್ಲ, ಅದಕ್ಕೆ ಹೇಳೋಣ ಅಂತ ಬಂದೆ. ಬೇಡ ಅಂದ್ರೆ ಬಿಡಿ, ಬಾರೆ ರೋಹಿಣಿ. ಇಲ್ಲಮ್ಮ, ನಾ ಮಾಡಕ್ ಸಿದ್ಧ. ಕಲೆಗೋಸ್ಕರ ನಾನು ಕೊಲೆ ಆಗಕ್ಕೂ ಸಿದ್ಧ. ಏನಮ್ಮ, ಏನ್ ಮಾಡ್ಬೇಕು ಅಂತ?
ನೀವು ಇವ್ರ ಮನೆಯಲ್ಲಿ ಇವ್ರ ಮಾವನ್ ತರ ಆಕ್ಟಿಂಗ್ ಮಾಡ್ಬೇಕು. ಮಲೇಷಿಯನ್ ಕಾಸ್ಟ್ಯೂಮ್ಸು, ಅವ್ರ ಮಾತಿನ ರೀತಿ ಎಲ್ಲಾನು ಪ್ರಾಕ್ಟೀಸ್ ಮಾಡ್ಬೇಕು. ಕಾಸ್ಟ್ಯೂಮ್ಸ್ ಅಂದ್ರೆ ಲುಂಗಿ ಬನೀನು ಆಯ್ತದ? ಅಯ್ಯೋ ಮಂಜಣ್ಣ, ಮಲೇಷ್ಯಾ ಮಂಜಣ್ಣ, ಅದು ಫಾರಿನ್, ಫುಲ್ ಶ್ರೀಮಂತ್ರ ತರ ಇರ್ಬೇಕು. ಅಂತ ಬಟ್ಟೆ ನನ್ನ ಹತ್ರ ಇಲ್ವಲ್ಲವಾ? ಅದೆಲ್ಲ ಯಾಕೆ, ನಾವ್ ಹೆಂಗೋ ಅರೇಂಜ್ ಮಾಡ್ತೀವಿ. ನೀವ್ ಆಕ್ಟಿಂಗ್ ಮಾಡಕ್ ರೆಡಿ ತಾನೆ? ಪಕ್ಕ ರೆಡಿ. ಸರಿ ಆಯ್ತು, ನಾವ್ ಮತ್ತೆ ಬಂದು ಹೇಗ್ ಆಕ್ಟಿಂಗ್ ಮಾಡ್ಬೇಕು, ಏನ್ ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳ್ತೀವಿ. ಬರ ಮಜಾ, 2 ವೀಲರ್ ಎಲ್ಲ ಅದೃಷ್ಟ ನೀನ್ ಮನೆ ಬಾರು ಬಂದಿದೆ. ಸ್ಟಾರು ಕಣೋ ನೀನು, ಸ್ಟಾರು. ಯಾರು ತಿಳಿಯೋರು ನಿನ್ನ ಭುಜಬಲದ ಪರಾಕ್ರಮ. ಅಸಲಿ ಆಟ ಇವಾಗ ಶುರು.